ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟಿಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆಸಿರುವ ಪೊಲೀಸ್ ಲಾಠಿಚಾರ್ಜ್ ಅನ್ನು ವಿರೋಧಿಸಿ ರಾಜ್ಯ ರಾಜಧಾನಿಯಲ್ಲೂ ಆಕ್ರೋಶ ಭುಗಿಲೆದ್ದಿದೆ. ಸರ್ ಸಿ.ವಿ. ರಾಮನ್ ನಗರ ಕ್ಷೇತ್ರದ ಹೊಸ ತಿಪ್ಪಸಂದ್ರ ಮುಖ್ಯ ರಸ್ತೆ ವೃತ್ತದಲ್ಲಿ ಅಖಿಲ ಭಾರತ ಸರ್ವಜನಾಂಗ ಮಹಾ ಒಕ್ಕೂಟದ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ. ನಾಗೇಶ್ ಅವರ ನೇತೃತ್ವದಲ್ಲಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂ. ನಾಗೇಶ್ ಅವರು ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸಬೇಕು ಹಾಗೂ ಈ ಹಗರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಗೃಹ ಸಚಿವ ಮತ್ತು ಶಿಕ್ಷಣ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ತೀವ್ರವಾಗಿ ಆಗ್ರಹಿಸಿದರು. ಸರ್ವಜನಾಂಗ ಮಹಾ ಒಕ್ಕೂಟ ವತಿಯಿಂದ ಈ ಒಂದು ಶ್ರೀರಾಮನಗರ ಕ್ಷೇತ್ರದಲ್ಲಿ ಹತ್ರ ಅಂದರೆ 50-70 ಸಂಘಟನೆಗಳು ಸೇರಿಕೊಂಡು ಯಾರ್ಯಾರು ಸಂಘಟನೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ಪರ ಒಕ್ಕೂಟದ ಸಂಘಟನೆಯಿಂದ ಮತ್ತು ದಲಿತ ಪರ ಸಂಘಟನೆ ಒಕ್ಕೂಟ ವತಿಯಿಂದ ಶ್ರೀರಾಮ ಕ್ಷೇತ್ರದಲ್ಲಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನು ಈ ಪ್ರತಿಭಟನೆ ಅಂತ ಹೇಳಿದ್ರೆ ఢిల్లీ ಜಂತರ್ ಮಂತರ್ನಲ್ಲಿ ಕಳೆದ 3 ವಾರದಿಂದ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ, ಅದು ವಿರುದ್ಧ ಯಾರು ನೀಟ್ ಎಕ್ಸಾಮ್ ಪೇಪರ್ ಯಾರು ಲೀಕ್ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು. ನೀಟ್ ಎಕ್ಸಾಮ್ ಪೇಪರನ್ನು ಲೀಕ್ ಮಾಡಿದಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ಕಳೆದ 3 ವಾರದಿಂದ 10,000 ಜನ ವಿದ್ಯಾರ್ಥಿಗಳು ఢిల్లీ ಜಂತರ್ ಮಂತರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಸಾಮೂಹಿಕವಾಗಿ ಮತ್ತು ಸೈಲೆಂಟ್ ಆಗಿ ಮತ್ತು ಯಾವುದೇ ಥರ ಗಲಭೆ ಮಾಡದೆ. ಆ ಒಂದು ಟೈಮಲ್ಲಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವರು ಆ ಒಂದು ಹೋರಾಟಕ್ಕೆ ಭಯ ಬಿದ್ದುಕೊಂಡು, ಆ ಒಂದು ವಿದ್ಯಾವಂತರು ಯುವಕರು ಮಾಡ್ತಾರಂಥ ಹೋರಾಟಕ್ಕೆ ಭಯ ಬಿದ್ದುಕೊಂಡು ಅವರ ಸರ್ಕಾರ ಎಲ್ಲಿ ಬಿದ್ದೋಗುತ್ತಾ ಅಂತ ಹೇಳಿ ಭಯ ಬಿದ್ದುಕೊಂಡು ರಾತ್ರಿ ಅವರ ಮೇಲೆ ರೌಡಿಗಳನ್ನು ಕಲಿಸಿ ಹಲ್ಲೆಯನ್ನು ಮಾಡಿಸ್ತಿರ್ತಾರೆ. ಆ ಒಂದು ಸಮಯದಲ್ಲಿ 70 ವಿದ್ಯಾರ್ಥಿಗಳಿಗೆ ಗಾಯ ಆಗಿರುತ್ತೆ ಗಂಭೀರವಾಗಿ. ಆ ಒಂದು 70 ವಿದ್ಯಾರ್ಥಿಗಳು ಗಂಭೀರ ಗಾಯಗೊಂಡಿರೋಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡದೆ, ಪ್ರೊಟೆಕ್ಷನ್ ಕೊಡದೆ ಇರೋಂಥ ಕಾರಣಕ್ಕೆ ಆ ಒಂದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಗಿರೋಂಥ ಅಮಿತ್ ಶಾ ಅವರೇ ನೇರ ಹೊಣೆ ಆಗಿರ್ತಾರೆ. ಇಂಟೆಲಿಜೆಂಟ್ ರಿಪೋರ್ಟ್ ತೊಗೊಂಡಿರ್ತಾರೆ ಎಷ್ಟು ಜನ ನಮ್ಮ ఢిల్లీ ಒಳಗಡೆ ಬರ್ತಾಯಿದ್ರು ಅಂತ ಹೇಳಿ. ಈ ಒಂದು ಇಂಟೆಲಿಜೆಂಟ್ನು ಕಣ್ಣಿಡಿಕೆ ಆಗದೆ ಇರೋಂಥ ವ್ಯಕ್ತಿ ನಮ್ಮ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮತ್ತು ಈ ಒಂದು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದಕ್ಕೆ ಕಾರಣಭೂತರಾಗಿರೋಂಥ ನಮ್ಮ ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವ್ರನ್ನು ಕೂಡಲೇ ರಾಜೀನಾಮೆ ಕೋರಬೇಕು ಅಂತ ಹೇಳಿ ನಾವು ನಮ್ಮ ಇಂಡಿಯಾ ಪ್ರೆಸಿಡೆಂಟ್ ಆಗಿರೋಂಥ ನಮ್ಮ ಮುರ್ಮು ಅವ್ರನ್ನ ಕೋರ್ತಾ ಇದ್ದೀವಿ ಮತ್ತು ನಮ್ಮ ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ಆಗಿರೋಂಥ ಮೋದಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದರೆ ಕಳೆದ 12 ವರ್ಷದಿಂದ ನೀವು ಸರ್ಕಾರವನ್ನು ನಡೆಸ್ತಾ ಇದ್ದೀರಾ. ನಿಮಗೆ ಸರ್ಕಾರ ನಡೆಸೋ ಟೈಮಲ್ಲಿ 3 ಸತಿ ನಾವೇ ಬಂದಿದ್ದೀವಿ, 4ನೇ ಸತಿ ನಾವೇ ಬರ್ತೀವಿ ಅಂತ ಹೇಳಿ ಆ ಒಂದು ಅಹಂಕಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು, ಮೈಂಡಲ್ಲಿ ಇಟ್ಟುಕೊಂಡು ನಮ್ಮ ಒಂದು ದೇಶದಲ್ಲಿರೋಂಥ ಯುವಕರು ವಿದ್ಯಾವಂತರು ಮಾಡ್ತಾರಂಥ ಹೋರಾಟಕ್ಕೆ ಸಪೋರ್ಟ್ ಮಾಡದೆ ಅವರ ಒಂದು ಬೇಡಿಕೆಯನ್ನು ಈಡೇರಿಸಿ ನಾನೇ ಹಿಟ್ಲರ್, ನಾನೇ ರಾಜ, ನಾನೇ ದೇವರು ಅಂತ ಹೇಳಿ ಒಬ್ಬ ಹಿಟ್ಲರ್ ಥರ ನೀವು ಕೂತ್ಕೊಂಡು ವಿದ್ಯಾರ್ಥಿ ಮೇಲೆ ರೌಡಿಗಳನ್ನು ಕಲಿಸಿ ಹಲ್ಲೆಯನ್ನು ಮಾಡಿಸಿದ್ದೀರಾ. ಈ ಒಂದು ಹಲ್ಲೆಯನ್ನು ಖಂಡಿಸ್ತಾ ಇದ್ದೀವಿ ಸರ್ವಜನಾಂಗ ಮಹಾ ಒಕ್ಕೂಟ ವತಿಯಿಂದ. ಈ ಒಂದು ಸರ್ವಜನಾಂಗ ಮಹಾ ಒಕ್ಕೂಟ ಈಗಾಗಲೇ ನಮ್ಮ 31 ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡೋ ಮುಖಾಂತರ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀವಿ. ಹಾಗೆ ಈ ಒಂದು ಹೋರಾಟವನ್ನು ಅಖಿಲ ಭಾರತ ಡಾಕ್ಟರ್ B.R. ಅಂಬೇಡ್ಕರ್ ಸೈನ್ಯ ಉಗ್ರವಾಗಿ ತಗೊಂಡು ಈ ಒಂದು ಶ್ರೀರಾಮನಗರ ಕ್ಷೇತ್ರದಲ್ಲಿ
ಡಿಲ್ಲಿಯಲ್ಲಿ ನಡೀತಿರೋಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಖಂಡಿಸಿ ಈ ಒಂದು ಹೋರಾಟ ನಾವು ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೀವಿ, ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ರೆ ನಿಮ್ಮ ಜೊತೆ ನಾವಿರ್ತೀವಿ ಅಂತ ಹೇಳಿ ಅವರಿಗೆ ಒಂದು ಧೈರ್ಯ ತುಂಬಲು ನಾವು ಈ ಒಂದು ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಪರವಾಗಿ ಒಂದು ಉಗ್ರವಾರವನ್ನು ಹೋರಾಟ ಮಾಡಲಿ ಅಂತ ಹೇಳಿ ಕಳೆದ ಒಂದು ವಾರದಿಂದ ಡಿಸ್ಕಸ್ ಮಾಡಿಕೊಂಡು ಇವತ್ತು ಬೀದಿಗೆ ಇಳಿದಿದ್ದೀವಿ. ಅವರು ಪರವಾಗಿ ಘೋಷಣೆ ಕೂಗ್ತಾ ಇದ್ದೀವಿ. ಅವರ ವಿರುದ್ಧ ನಿಂತುಕೊಂಡಿರೋಂಥ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಪಾಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅತಿ ಶೀಘ್ರದಲ್ಲಿ ಯಾರು ఢిల్లీ ಜಂತರ ಮಂತ್ರದಲ್ಲಿ ವಿದ್ಯಾರ್ಥಿಗಳು ಏನೇನು ಬೇಡಿಕೆಗಳು ಇಟ್ಟಿದ್ದಾರೆ ಆ ಒಂದು ಬೇಡಿಕೆಗಳಿಗೆ ಸಮಾಧಾನ ಕೊಡಬೇಕು ಪ್ರೈಮ್ ಮಿನಿಸ್ಟರ್ ಅವರು. ಮತ್ತು ಯಾರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಅವರು ಎಜುಕೇಷನ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್ ಕೂಡಲೇ ಸಸ್ಪೆಂಡ್ ಮಾಡಿಸಬೇಕು. ಮತ್ತು ಯಾರು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಕಾನೂನು ಸುವ್ಯವಸ್ಥೆ ಕಾಪಾಡದೆ ಕೈಕಟ್ಟು ಕೂತಿರೋಂಥ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇಮಿಡಿಯೇಟಾಗಿ ರಿಸೈನ್ ಮಾಡಬೇಕು. ಮತ್ತು ಯಾರ್ಯಾರು ಈ ಒಂದು ಹೋರಾಟದಲ್ಲಿ ತೀರ್ಕೊಂಡಿರೋಂಥ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರ ಕೊಡಬೇಕು ಮತ್ತು ಅವರ ಕುಟುಂಬಸ್ಥರಿಗೆ ಸರ್ಕಾರ ಕೆಲಸವನ್ನು ಕೊಡಬೇಕು. ಇಲ್ಲವಾದರಲ್ಲಿ ಸರ್ವಜನಾಂಗ ಮಹಾ ಒಕ್ಕೂಟ ಇಡೀ ರಾಜ್ಯಾಂತ ಇಡೀ ದೇಶಾಂತ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಅಂಬೇಡ್ಕರ್.